ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಎಸ್ಪೆಷಲಿ ನಮ್ಮ ಮಾರ್ಕೆಟ್ ನ ಇವತ್ತಿನ ಒಳ್ಳೆಯ ಪರ್ಫಾರ್ಮೆನ್ಸ್ ನ ನಂತರ ಈ ವಿಷಯನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಇದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಲಾಭವನ್ನು ತರಬಹುದು. ನೋಡೋಣ ಆ ವಿಷಯ ಏನು, ಈಗಿನ ಸಂದರ್ಭದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ ರ್ಯಾಲಿಯ ನಂತರ ನಮ್ಗೆಲ್ರಿಗೂ ನೋಡುವಂತ ಒಂದು ಪ್ರಶ್ನೆ ಅಂತಂದ್ರೆ, ನಮ್ಮ ಮಾರ್ಕೆಟ್ ಅಲ್ಲಿ ಇದೇ ರೀತಿಯ ರ್ಯಾಲಿ ಕಂಟಿನ್ಯೂ ಆಗುತ್ತಾ, ಅಥವಾ ಮಾರ್ಕೆಟ್ ಅಲ್ಲಿ ಏನಾದ್ರು ಕನ್ಸಾಲಿಡೇಷನ್ ಆಗುತ್ತಾ, ಅಥವಾ ಸೆಕ್ಟರ್ ಬೇಸ್ಡ್ ರ್ಯಾಲಿ ಕಂಡು ಬರುತ್ತಾ? ಯಾಕಂದ್ರೆ ತುಂಬಾ ದಿನದಿಂದ ಕಾಯ್ತಿದ್ದಂತ ಸುದ್ದಿಗಳು ಬಂದ್ಬಿಟ್ಟು, ಬಜೆಟ್ ಆಯ್ತು, ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆಯ್ತು, ಈಗ ಭಾರತ ಅಮೆರಿಕ ಟ್ರೇಡ್ ಡೀಲ್ ಕೂಡ ಆಗೋಯ್ತು. ಇನ್ನು US ಇಂಡಿಯಾ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೀಟೇಲ್ಸ್ ಬರೋದು ಬಾಕಿ ಇದೆ. ಬಟ್ ಸ್ಟಿಲ್ ಒಂದು ಹಂತಕ್ಕೆ ಬಂದಾಗಿದೆ. ಯಾಕಂದ್ರೆ 50% ಇದ್ದಂತ ಟ್ಯಾರಿಫ್ 18% ಗೆ ಇಳಿದಿದೆ. ಇದೇ ಕಾರಣಕ್ಕೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಮಾರ್ಕೆಟ್ ಮುಂದುವರೆದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತಾ, ನಾವ್ ಇನ್ ಕೇಸ್ ಏನಾದ್ರು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ರೆ ಈಗ ಷೇರುಗಳನ್ನ ತಗೊಳ್ಳೋದು ಒಳ್ಳೇದಾ ಅಥವಾ ಕಾಯೋದು ಒಳ್ಳೇದಾ, ತಗೊಳ್ಳೋದಾದ್ರೆ ಎಲ್ಲಿ ತಗೊಳ್ಬೇಕು, ಇದೆಲ್ಲ ಪ್ರಶ್ನೆಗಳು ಇದ್ದೇ ಇರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಇದೇ ಟಾಪಿಕ್ ಬಗ್ಗೆ ಇವತ್ತು ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಪ್ರಶ್ನೆಯನ್ನ ಕೇಳಿದ್ದೆ. ತುಂಬಾ ಜನ ಆನ್ಸರ್ ಕೂಡ ಮಾಡಿದ್ದೀರಿ. ನೋಡಬಹುದು, ಮಾರ್ಕೆಟ್ ರ್ಯಾಲಿ ಟ್ರೇಡ್ ಡೀಲ್ ನಂತರ ಮುಂದುವರಿಯುತ್ತಾ, ನಿಮ್ಮ ಅಭಿಪ್ರಾಯವೇನು ಅಂತ. ಮುಂದುವರಿಯುತ್ತೆ ಅಂತ 532 ವೋಟ್ಸ್ ಬಂದಿದೆ ಇಲ್ಲಿವರೆಗೂ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ. ಇನ್ನು ಒಂದಷ್ಟು ದಿನ ರ್ಯಾಲಿ ಕಷ್ಟ ಅಂತ 169 ಜನ ಹೇಳಿದಿರಿ. ಹಾಗೆ ಕನ್ಸಾಲಿಡೇಟ್ ಆಗ್ಬೋದು ಅಂತ 137 ಜನ ವೋಟ್ ಹಾಕಿದಿರಿ. ನೆಕ್ಸ್ಟ್ ಸೆಕ್ಟರ್ ಬೇಸ್ಡ್ ರ್ಯಾಲಿ ಬರ್ಬೋದು ಅಂತ 320 ಜನ ವೋಟ್ ಹಾಕಿದಿರಿ. ಟೋಟಲ್ 1000ಕ್ಕಿಂತ ಜಾಸ್ತಿ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ. ಅದರಲ್ಲಿ ರ್ಯಾಲಿ ಮುಂದುವರಿಯುತ್ತೆ ಅಂತ ಹೇಳಿರೋರು 232 ಆದ್ರೆ ಸೆಕ್ಟರ್ ಬೇಸ್ಡ್ ರ್ಯಾಲಿ ಬರ್ಬೋದು ಅಂತ 320 ಜನ ಹೇಳಿದಿರಿ. ಹಾಗಾದ್ರೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇರಬಹುದು, ಈ ವಿಚಾರಕ್ಕೆ ಬರೋಣ. ಹಾಗೆ ನಿಮ್ಮಲ್ಲಿ ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗ್ಬೋದು. ಇಲ್ಲಿ ಡೈಲಿ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಇದರ ಲಿಂಕ್ ನಮ್ಮ ಚಾನಲ್ ಅಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿದೆ ನೋಡಬಹುದು. ಚಾನಲ್ ಗೆ ಬಂದ್ರೆ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಿಗುತ್ತೆ. ಜಾಯ್ನ್ ಆಗಿ ಇಂಟ್ರೆಸ್ಟ್ ಇರೋರು. ಏನು ವಿಚಾರಕ್ಕೆ ಬರೋಣ. ಇಲ್ಲಿ ನನ್ನ ಒಪಿನಿಯನ್ ಏನು, ಹಾಗೆ ನನ್ನ ಒಪಿನಿಯನ್ ಮೇಲೆ ಖಂಡಿತ ನೀವು ಡಿಸಿಷನ್ ತಗೊಳ್ಳೋದು ಸರಿಯಲ್ಲ, ತಗೊಳ್ಳಬಾರದು. ಬಟ್ ನನಗೆ ಅನಿಸ್ತಿರೋದು, ಎಸ್ಪೆಷಲಿ ಈ ಟ್ರೇಡ್ ಡೀಲ್ ನ ನಂತರ, ಬಜೆಟ್ ನ ನಂತರ, ಹಾಗೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ಟ್ರೇಡ್ ಡೀಲ್ ನ ನಂತರ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಒಂದಷ್ಟು ಬದಲಾಗಬಹುದು. ಬಟ್ ಬ್ರಾಡ್ ಬೇಸ್ಡ್ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡೋದು ಇನ್ನು ಒಂದಷ್ಟು ದಿನ ಕಷ್ಟ ಅನ್ಬೋದು. ಹಾಗಾಗಿ ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದ್ರೆ ಸೆಕ್ಟರ್ ಬೇಸ್ಡ್ ರ್ಯಾಲಿ ಬರಬಹುದು ಅಂತ. ಇದ್ರ ಜೊತೆಗೆ ಸೆಕ್ಟರ್ ಬೇಸ್ಡ್ ರ್ಯಾಲಿ ಜೊತೆಗೆ ಎಸ್ಪೆಷಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಏನಿದೆ, ಇಲ್ಲಿ ಒಂದಷ್ಟು ರಿಕವರಿ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ನಾನ್ ಪರ್ಸನಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಯಾಕೆಂದ್ರೆ ತುಂಬಾ ದಿನದಿಂದ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಅದರಲ್ಲೂ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ವಲ್ಪ ಜಾಸ್ತಿನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಡ್ ಕ್ಯಾಪ್ ಕೂಡ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಷ್ಟು ಜಾಸ್ತಿ ಬಿದ್ದಿಲ್ಲ, ಬಟ್ ಸ್ಮಾಲ್ ಕ್ಯಾಪ್ ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಿದೆ. ಬಹುಶಃ ಈ ಟ್ರೇಡ್ ಡೀಲ್ ನ ನಂತರ, ಬಜೆಟ್ ನ ನಂತರ ಇಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾನ್ ಇಟ್ಕೊಂಡಿದ್ದೇನೆ. ಹಾಗೆ ಇದ್ರ ಜೊತೆಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದೇ ಇಲ್ವಾ? ಖಂಡಿತ ಹಾಗೇನಿಲ್ಲ. ಸಮ್ ಬಿಗ್ ಕಂಪನೀಸ್ ಅಲ್ಲೂ ಕೂಡ ನಾವು ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗಿನ ಸಂದರ್ಭದಲ್ಲಿ ನಿಫ್ಟಿ 50 ಅಲ್ಲೂ ಕೂಡ ನಾವು ಬ್ರಾಡ್ ಬೇಸ್ಡ್ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಸೆಲೆಕ್ಟಿವ್ ಶೇರ್ಗಳಲ್ಲಿ ಅಥವಾ ಸೆಲೆಕ್ಟಿವ್ ಸೆಕ್ಟರ್ಸ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗಾದ್ರೆ ಈಗ ನಾವು ಎಲ್ಲಿ ಫೋಕಸ್ ಮಾಡಬೇಕು, ಇದು ಎಲ್ರಿಗೂ ಮೂಡುವಂತ ಪ್ರಶ್ನೆ. ಎಸ್ಪೆಷಲಿ ನಾನು ಫೋಕಸ್ ಮಾಡ್ತಾ ಇರೋದು, ಈಗ ನಾನು ಇನ್ ಕೇಸ್ ನನ್ನ ಪೋರ್ಟ್ಫೋಲಿಯೋ ರಿಶಫಲ್ ಮಾಡೋದಾದ್ರೆ, ಅಥವಾ ನನ್ನ ಹತ್ರ ಒಂದಷ್ಟು ದುಡ್ಡಿದೆ ಅದನ್ನೇನಾದ್ರೂ ಹೂಡಿಕೆ ಮಾಡ್ತೀನಿ ಅನ್ನೋದಾದ್ರೆ, ನಾನೀಗ ಸದ್ಯದ ಮಟ್ಟಿಗೆ ಫೋಕಸ್ ಮಾಡೋದು ಎಲ್ಲಿಗೆ ಅಂತಂದ್ರೆ ಟ್ರೇಡ್ ಡೀಲ್ಸ್, ಯುರೋಪಿಯನ್ ಯೂನಿಯನ್ ಜೊತೆ ಹಾಗೂ ಭಾರತ ಹಾಗೂ ಅಮೆರಿಕ ಜೊತೆ ಏನು ಟ್ರೇಡ್ ಡೀಲ್ ಈಗ ಆಗಿದೆ, ಇದರ ಬೆನಿಫಿಷಿಯಲ್ ಸೆಕ್ಟರ್ಸ್ ಯಾವಿದ್ದಾವೆ. ನಾನೀಗಾಗಲೇ ಇವತ್ತು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ವೀಕ್ ಕೂಡ ಅಂದ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆದಂತಹ ಸಂದರ್ಭದಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ. ಯಾವ ಸೆಕ್ಟರ್ ಇದರಿಂದ ಲಾಭವನ್ನ ಪಡ್ಕೊಳ್ತವೆ ಅಂತ. ಆ ಸೆಕ್ಟರ್ಸ್ ಜೊತೆಗೆ ಬಜೆಟ್ ಅಲ್ಲಿ ಯಾವ ಸೆಕ್ಟರ್ ಗೆ ಒಳ್ಳೆ ಸುದ್ದಿ ಬಂತು. ಫಾರ್ ಎಕ್ಸಾಂಪಲ್ ಡೇಟಾ ಸೆಂಟರ್, ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್, ಸೆಮಿಕಂಡಕ್ಟರ್, ಇವುಗಳಿಗೆ ಒಳ್ಳೆ ಸುದ್ದಿ ಬಂತು. ಇಂಥವನ್ನ
ಅದರ ಜೊತೆಗೆ ಅರ್ನಿಂಗ್ಸ್ ರೇಟಿಂಗ್. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಉದಾಹರಣೆಗೆ ಡೇಟಾ ಸೆಂಟರ್ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ಅದರಲ್ಲಿ ಈ ಸಲದ Q3 ರಿಸಲ್ಟ್ ಎಲ್ಲಿ ಚೆನ್ನಾಗಿ ಬಂದಿದೆ, ಯಾವ ಕಂಪನಿ ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇದನ್ನ ನೋಡ್ತೀನಿ. ಆ ಕಂಪನಿಯ ಫಂಡಮೆಂಟಲ್ಸ್ ಜೊತೆಗೆ ಈ ಕ್ವಾರ್ಟರ್ಲಿ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್ ನಾನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋದೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಟ್ರೇಡ್ ಡೀಲ್ ನ ಕಾರಣಕ್ಕೆ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಬೆನಿಫಿಟ್ಸ್ ಜಾಸ್ತಿನೇ ಕಾಣ್ತಾ ಇದೆ. ಹಾಗಾಗಿ ಆ ಸೆಕ್ಟರ್ ನ ಸೆಲೆಕ್ಟ್ ಮಾಡಿದೆ ಅಂದ್ರೆ ಅದರಲ್ಲಿ Q3 ನಲ್ಲಿ ಯಾವ ಕಂಪನಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಯಾವ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅದನ್ನ ಆಯ್ಕೆ ಮಾಡ್ತೀನಿ. ಯಾಕೆಂತಂದ್ರೆ ಇವೆಲ್ಲ ಈಗ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತವೆ. ಟ್ರೇಡ್ ಡೀಲ್, ಬಜೆಟ್, ಅರ್ನಿಂಗ್ಸ್ ರೇಟಿಂಗ್. ಹಾಗಾಗಿ ಈ ಕಡೆ ಫೋಕಸ್ ಮಾಡಿದ್ರೆ ಬಹುಶಃ ನಮ್ಗೆ ಒಳ್ಳೆಯ ಲಾಭ ಆಗ್ಬೋದು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ಡಿಸಿಷನ್ ತಗೊಳ್ಬಹುದು. ಬಟ್ ನನ್ನ ಥೀಸಿಸ್ ಇದು ಕಂಪನಿಗಳನ್ನ ಸ್ಟಡಿ ಮಾಡ್ಲಿಕ್ಕೆ. ಯಾಕಂದ್ರೆ ಇಲ್ಲಿ ಇರೋದನ್ನ ಬಿಟ್ಟು ನಾವು ಯಾವುದೋ ಬೇರೆ ಸೆಕ್ಟರ್ ನ ಆಯ್ಕೆ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಕೂತ್ಕೊಂಡ್ರೆ ಆ ಸೆಕ್ಟರ್ ಇನ್ನೂ ಒಂದು ವರ್ಷ ಮೇಲೆ ಹೇಳಕ್ಕಾಗ್ದೇನೆ ಇರಬಹುದು. ಇವುಗಳಿಗೀಗ ಅಡ್ವಾಂಟೇಜ್ ಸಿಗ್ತಾ ಇದೆ. ಹಾಗಾಗಿ ಮೇ ಬಿ ಇಲ್ಲಿ ಮೊಮೆಂಟಮ್ ಕಂಡು ಬರ್ಬೋದು. ಬಟ್ ಅಗೇನ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್, ಇತ್ತೀಚಿನ ಅರ್ನಿಂಗ್ಸ್ ಚೆನ್ನಾಗಿರ್ಬೇಕು. ಈ ಥೀಸಿಸ್ ಅನ್ನ ನಾವು ಫಾಲೋ ಮಾಡಿದ್ರೆ ಮೇ ಬಿ ನಮ್ಗೆ ಒಳ್ಳೆ ಕಂಪನಿಗಳು ಸಿಗೋದ್ರ ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನಗಳನ್ನ ಆರಂಭ ಮಾಡಿದ್ದೀನಿ ಈಗಾಗಲೇ. ಹಾಗಾದ್ರೆ ಈ ಕಂಪನಿಗಳನ್ನ ಹುಡ್ಕೋದು ಹೇಗೆ? ಫಾರ್ ಎಕ್ಸಾಂಪಲ್ ನೀವೇನಾದ್ರು ಟೆಕ್ಸ್ಟೈಲ್ ಸೆಲೆಕ್ಟ್ ಮಾಡಿದ್ರಿ ಅಂತ ಇಟ್ಕೊ, ಜಸ್ಟ್ ಬಂದು ಟೆಕ್ಸ್ಟೈಲ್ ಸ್ಟಾಕ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನೋಡಬಹುದು, ಇಲ್ಲಿ ಸ್ಕ್ರೀನರ್ ಲಿಂಕ್ ಬಂದ್ಬಿಡುತ್ತೆ. ಟೆಕ್ಸ್ಟೈಲ್ ಹಾಗೂ ಅಪರಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಎಲ್ಲ ಕಂಪನಿಗಳ ಲಿಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಇವನ್ ಗ್ರೋದ ಲಿಂಕ್ ಕೂಡ ಬರುತ್ತೆ, ಅಲ್ಲೂ ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸೆಕ್ಟರ್ ಸ್ಟಾಕ್ ಗಳ ಲಿಸ್ಟ್ ಬಂದ್ಬಿಡುತ್ತೆ. ಅಥವಾ ನಿಮ್ಗೆ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಕ್ಟರ್ ಬೇಕಾಯ್ತು ಅಂತ ಇಟ್ಕೊಳ್ಳಿ, ಜೆಮ್ಸ್ ಅಂಡ್ ಜ್ಯುವೆಲರಿ ಸ್ಟಾಕ್ಸ್ ಅಂತ ಕೊಟ್ರೆ ಅಗೇನ್ ಇಲ್ಲೂ ಕೂಡ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳ ಲಿಸ್ಟ್ ಬಂದ್ಬಿಡುತ್ತೆ. ಈ ರೀತಿಯಾಗಿ ನೀವು ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡ್ಕೊಂಡು ನಂತರ ಆ ಕಂಪನಿಗಳ ಫಂಡಮೆಂಟಲ್ಸ್ ಹೇಗಿದೆ ಇದನ್ನ ಚೆಕ್ ಮಾಡಬೇಕು. ನಂತರ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ಚೆಕ್ ಮಾಡಿದ್ರೆ ಬಹುಶಃ ನಿಮ್ಗೆ ಒಳ್ಳೆಯ ಕಂಪನಿಗಳನ್ನ ಫೈಂಡ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಹಾಗಾದ್ರೆ ಯಾಕೆ ಇಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ನಾವು ಈಗಾಗಲೇ ನೋಡಿದ್ವಿ, ಒಂದು ಬಜೆಟ್, ಇನ್ನೊಂದು ಟ್ರೇಡ್ ಡೀಲ್ಸ್, ಹಾಗೆ ಅರ್ನಿಂಗ್ಸ್ ರೇಟಿಂಗ್. ಇದ್ರ ಜೊತೆಗೆ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ. ಇದರಿಂದ ನಮಗೆ ಸಿಗುವಂತ ಅಡ್ವಾಂಟೇಜ್ ಏನು? ರುಪಿ ಸ್ಟ್ರಾಂಗ್ ಆದ್ರೆ, ಯಾಕಂದ್ರೆ ರುಪಿ ವೀಕ್ ಇದ್ರೆ ಎಕ್ಸ್ಪೋರ್ಟ್ ಕಂಪನೀಸ್ ಗೆ ಬೆನಿಫಿಟ್. ರುಪಿ ಸ್ಟ್ರಾಂಗ್ ಆದ್ರೆ ಏನಂತ ಚೇಂಜಸ್ ಆಗೋದಿಲ್ಲ, ಯಾಕಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ. ಬಟ್ ಇಲ್ಲಿ ನಮ್ಗೆ ಸಿಗುವಂತ ಅಡ್ವಾಂಟೇಜ್ ಏನು ಅಂತಂದ್ರೆ FIS ಕಮ್ ಬ್ಯಾಕ್ ಮಾಡುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತಿನ FIS DIS ಆಕ್ಟಿವಿಟಿ. ನಾನೀಗ NSE ವೆಬ್ಸೈಟ್ ಅಲ್ಲಿ FIS DIS ಆಕ್ಟಿವಿಟಿ ಓಪನ್ ಮಾಡಿದೀನಿ. ನೋಡಬಹುದು 3rd ಫೆಬ್ರವರಿ FIS ಇವತ್ತು ನೋಡಬಹುದು 5426 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಟ್ರೇಡ್ ಡೀಲ್ ನಿನ್ನೆ ರಾತ್ರಿ ಅನೌನ್ಸ್ ಆಗಿದೆ, ಬಟ್ ಇವತ್ತು 5400 ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಮೊದಲನೇ ದಿನಾನೇ. DIS ಬರೀ 345 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ ಟೋಟಲ್ ನೋಡಬಹುದು 26,883 ಕೋಟಿ ಮೊತ್ತದ ಶೇರುಗಳನ್ನ ಬೈ ಮಾಡಿದ್ದಾರೆ, 21,456 ಕೋಟಿ ಮೊತ್ತದ ಶೇರುಗಳನ್ನ ಸೆಲ್ ಮಾಡಿದ್ದಾರೆ. ಇವರು ಅಷ್ಟೇ 26,155 ಕೋಟಿ ಬೈ ಮಾಡಿ 25,809 ಕೋಟಿ ಸೆಲ್ ಮಾಡಿದ್ದಾರೆ. ಬಟ್ FIS ನೆಟ್ ಬೈಯರ್ಸ್ ಆಗಿದ್ದಾರೆ, ಅದರಲ್ಲೂ 5,400 ಕೋಟಿ. ಕಳೆದ 1.5-2 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಒಂದೇ ದಿನ ಅತಿ ಹೆಚ್ಚು ಬೈಯಿಂಗ್ ಮಾಡಿರೋದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದೆ ಹೈಯೆಸ್ಟ್ ಅಂತ ಹೇಳ್ಬೋದು. ಸೆಲ್ಲಿಂಗ್ ಇರ್ತಾ ಇತ್ತು, ಬಟ್ ಬೈಯಿಂಗ್ ಇದ್ರೂ 700-800 ಕೋಟಿ, 1,000 ಕೋಟಿ, 2,000 ಕೋಟಿ ಮ್ಯಾಕ್ಸಿಮಮ್. 5,000 ಕೋಟಿ ತುಂಬಾ ಕಡಿಮೆ. ಗೊತ್ತಿಲ್ಲ, ನಾಳೆ ಇವರು ಸೆಲ್ ಮಾಡಬಹುದು. ಬಟ್ ರುಪಿ ಸ್ಟ್ರಾಂಗ್ ಆದ್ರೆ FIS ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ರುಪಿ ವೀಕ್ ಇತ್ತು ಅಂತಂದ್ರೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಜೊತೆಗೆ ಎಕ್ಸಿಟ್ ಆಗುವಂತ ಸಂದರ್ಭದಲ್ಲಿ ಅಲ್ಲೇ ಅವರ ರಿಟರ್ನ್ ಮಾಯ ಆಗೋಗ್ಬಿಡುತ್ತೆ. ಅಂದ್ರೆ ಡಾಲರ್ ಟರ್ಮ್ಸ್ ಅಲ್ಲಿ ತುಂಬಾ ಕಡಿಮೆ ಬಂದ್ಬಿಡುತ್ತೆ. ಸೊ ಇದರಿಂದ FIS ಕಮ್ ಬ್ಯಾಕ್ ಆಗುತ್ತೆ. FIS ಕಮ್ ಬ್ಯಾಕ್ ಆದ್ರೆ ಏನಾಗುತ್ತೆ, ಅಬ್ವಿಯಸ್ಲಿ ಅವರು ಈಗ ಎಲ್ಲಿ ಒಳ್ಳೆ ಅಪಾರ್ಚುನಿಟೀಸ್ ಇದೆ ಅಂತ ಕಡೆ ಫೋಕಸ್ ಮಾಡ್ತಾರೆ. ನಾವು ಇವತ್ತು ಒಂದೇ ದಿನ 92 ಕ್ರಾಸ್ ಮಾಡಿದಂತ ಡಾಲರ್ 90 ವರೆಗೂ ಬಂದಿದೆ. ಟ್ರೇಡ್ ಡೀಲ್ ಅನೌನ್ಸ್ ಆದ ತಕ್ಷಣ ನಿಯರ್ಲಿ 2% ಸ್ಟ್ರಾಂಗ್ ಆಗಿದೆ ಡಾಲರ್ ಎದುರುಗಡೆ ರುಪಿ. ಈ ರುಪಿ ಸ್ಟ್ರೆಂಥನಿಂಗ್ FIS ನ ಅಟ್ರಾಕ್ಟ್ ಮಾಡುತ್ತೆ. ಇದು ಇನ್ನೂ ಒಂದಷ್ಟು ಅವಕಾಶಗಳನ್ನ ಓಪನ್ ಅಪ್ ಮಾಡುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ, ವಾಟ್ ಎಕ್ಸ್ಪರ್ಟ್ಸ್ ಸೇ, ಇದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಆಶಿಶ್ ಕಚೋಲಿಯಾ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಆಶಿಶ್ ಕಚೋಲಿಯಾ ಸೇಸ್ ಬೇರ್ ಮಾರ್ಕೆಟ್ ಇನ್ ಸ್ಮಾಲ್ ಕ್ಯಾಪ್ಸ್ ಮೇ ಹ್ಯಾವ್ ಎಂಡೆಡ್ ಆಫ್ಟರ್ ಇಂಡಿಯಾ US ಟ್ರೇಡ್ ಡೀಲ್. ಭಾರತ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ನ ನಂತರ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಏನು ಡೌನ್ ಪರ್ಫಾರ್ಮೆನ್ಸ್ ಬರ್ತಿತ್ತು ಅಥವಾ ಬೇರ್ ಮಾರ್ಕೆಟ್ ಇತ್ತು, ಅದು ಬಹುಶಃ ಎಂಡ್ ಆಗುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಎಂಡ್ ಆಗುತ್ತೋ ಬಿಡುತ್ತೋ ಬೇರೆ, ಬಟ್ ಅವ್ರು ಹೇಳ್ತಿರೋಂತದ್ದು. ಹಾಗೆ ಇನ್ನು ಒಂದು ಸುದ್ದಿಯನ್ನು ನೋಡೋಣ. ಮಧುಸೂದನ್ ಕೇಲಾ ಇವರನ್ನ
ಮನಿ ಕಂಟ್ರೋಲ್ ಇಂಟರ್ವ್ಯೂ ಮಾಡಿದೆ ಇವತ್ತು. ಇವರು ಕೂಡ ಹಲವು ಅವಕಾಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವತ್ತಿನ ರ್ಯಾಲಿ ಏನಿತ್ತು ಇದು ಯುಪೋರಿಕ್ ಮೂವ್ ಅಥವಾ ಜಸ್ಟಿಫೈಡ್ ಅಂತ ಕೇಳಿದ್ದಾರೆ. ಐ ವುಡ್ ನಾಟ್ ಕಾಲ್ ಇಟ್ ಯುಪೋರಿಯಾ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮಾರ್ಕೆಟ್ ಡಿಸ್ಟ್ರೆಸ್ ಮಾಡೆಲ್ ಇತ್ತು, ಅದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಕಾರಣ ಆಗಿದ್ವು. ಸ್ಲೋ ಡೌನ್ ಆಗ್ಬೋದು, ವ್ಯಾಲ್ಯೂಯೇಷನ್ ಕನ್ಸರ್ನ್, ಜಿಯೋಪೊಲಿಟಿಕಲ್ ಅನ್ಸರ್ಟನಿಟಿ, ಇವೆಲ್ಲ ಈ ಡೀಲ್ ನ ನ್ಯೂಸ್ ಬಂದ ಮೇಲೆ ಅದನ್ನೆಲ್ಲ ಅದು ಕಡಿಮೆ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗೆ ಕರೆನ್ಸಿ ಮೂವ್ ಬಗ್ಗೆ ಕೂಡ ಕೇಳಿದ್ದಾರೆ. ನೋಡಬಹುದು, ಕರೆನ್ಸಿ ಇಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ಯು ಆರ್ ಆಲ್ರೆಡಿ ಸೀಯಿಂಗ್ ದ ರುಪಿ is closer 90. For foreign investor, currency stability is critical. Once they see stability, money starts flowing back. So ಕರೆನ್ಸಿಯಲ್ಲಿ ಅಂದ್ರೆ ರುಪಿ ಸ್ಟೆಬಿಲಿಟಿ ನೋಡ್ಲಿಕ್ಕೆ ಸಿಕ್ತು ಅಂದ್ರೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೆಲ್ ಆನ್ ರೈಸ್ ರೀತಿಯಲ್ಲಿ ಸೆಲ್ ಮಾಡ್ತಾ ಇದ್ರು ಇವರು. ಬಹುಶಃ ಇನ್ನು ಮುಂದೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಹಾಗಾಗಿ ಬೈ ಆನ್ ಡಿಕ್ಲೈನ್ ಮಾರ್ಕೆಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಡೌನ್ ಫಾಲ್ ಬಂತು ಅಂದ್ರೆ ಅದು ಬೈ ಆನ್ ಡಿಕ್ಲೈನ್ ಆಗುತ್ತೆ, ಅಂದ್ರೆ ಬಿದ್ದಾಗ ಬೈ ಮಾಡೋದು, ಬೈ ಆನ್ ಡಿಪ್ ಅನ್ನೋಂತ ಮಾತನ್ನ ಅವ್ರು ಹೇಳಿದ್ದಾರೆ. ಹಾಗೆ ಸೊ ಡು ಯು ಫೀಲ್ ಮೋರ್ ಕಾನ್ಫಿಡೆಂಟ್ ಟು ಡೆಪ್ಲಾಯ್ ಕ್ಯಾಪಿಟಲ್ ನಾವು? ಈಗ ನೀವು ನಿಮ್ಮ ಕ್ಯಾಪಿಟಲ್ ನ ಡೆಪ್ಲಾಯ್ ಮಾಡಕ್ಕೆ ಅಂದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ ಅಂತ ಕೇಳಿದಕ್ಕೆ ನಾವು ಒನ್ ಕ್ಯಾನ್ ಆಕ್ಚುಲಿ ಪ್ಲಾನ್ ಅಂಡ್ ಇನ್ವೆಸ್ಟ್, ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕೀಗ ಅಂತ ಹೇಳಿದ್ದಾರೆ. ಜೊತೆಗೆ ಇವರು ಕೂಡ ಸ್ಮಾಲ್ ಅಂಡ್ ಮಿಡ್ ಸೈಜ್ಡ್ ಕಂಪನೀಸ್ ನ ಪ್ರಿಫರ್ ಮಾಡ್ತಿದ್ದಾರೆ. ನೋಡಬಹುದು, ವೇರ್ ಡು ಯು ಎಕ್ಸ್ಪೆಕ್ಟ್ ಟು ಸಿ ಸಸ್ಟೈನ್ ಟ್ರಾಕ್ಷನ್? ಮೆನಿ ಸ್ಮಾಲ್ ಅಂಡ್ ಮಿಡ್ ಸೈಜ್ಡ್ ಕಂಪನೀಸ್ saw almost no investor interest over the past 18 months. Now we are seeing business ownership changes. Reports suggest dozens of business have already changed hands with many more expected. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಕ್ವಿಸಿಷನ್ ಗಳು ಕೂಡ ಆಗಿದ್ದಾವೆ. ಕೆಲವು ಕಂಪನಿಗಳಲ್ಲಿ ಬೇರೆ ಬೇರೆ ಪ್ರಮೋಟರ್ಸ್ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವರು ಡೀಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಅಂದ್ರೆ ಫೇರ್ ವ್ಯಾಲ್ಯೂ ಕೂಡ ಪೇ ಮಾಡ್ತಿದ್ದಾರೆ, ಕಾರಣ ಗ್ರೋತ್ ಪೊಟೆನ್ಶಿಯಲ್ ಇರೋದಕ್ಕೆ ಅಂತ ಹೇಳ್ತಿದ್ದಾರೆ. ಏನು ರಿಸ್ಕ್ ಏನಿದೆ? ಮೇನ್ ರಿಸ್ಕ್ ಇನ್ವೆಸ್ಟರ್ಸ್ ಶುಡ್ ವಾಚ್ ಔಟ್ ಫಾರ್ ಸಪ್ಲೈ ಆಫ್ ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಅನ್ಕೊಳ್ಬೇಡಿ. ನೋಡಬಹುದು, there is likely to be a significant increase in equity issuance, whether through stake sales, block deals or capital raising. Investors need to be mindful of what they buy and ವೈ ದೇ ಬೈ ಇಟ್. ಅಂದ್ರೆ ಸಾಕಷ್ಟು ಕಂಪನಿಗಳು ಇಂತಹ ಸಂದರ್ಭದಲ್ಲಿ ಇಕ್ವಿಟಿ ಇಶ್ಯೂ ಮಾಡ್ತವೆ. OFS ನ ಮೂಲಕ ಆಗ್ಬೋದು ಅಥವಾ ಸ್ಟೇಕ್ ಸೇಲ್ ಮಾಡಬಹುದು, ಬ್ಲಾಕ್ ಡೀಲ್ಸ್ ನ ಮೂಲಕ ಸೇಲ್ ಮಾಡಬಹುದು. ಹಾಗಾಗಿ ನೀವು ಯಾವ ಸ್ಟಾಕ್ ಅನ್ನ ಬೈ ಮಾಡ್ತೀರಿ, ಯಾಕೆ ಬೈ ಮಾಡ್ತೀರಿ ಅಂತ ಗೊತ್ತಿದ್ದು ಬೈ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬುಲ್ ಮಾರ್ಕೆಟ್ ಅಲ್ಲಿ ಅಥವಾ ರ್ಯಾಲಿ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಟೇಕ್ ಸೇಲ್ ಗಳಾಗ್ತಿರ್ತವೆ. ಸುಮ್ನೆ ಬೈ ಮಾಡಬೇಡಿ, ತಿಳ್ಕೊಂಡು ಬೈ ಮಾಡಿ ಅಂತ. ವೇರ್ ಡು ಯು ಸಿ ವ್ಯಾಲ್ಯೂ ರೈಟ್ ನೋ ಅಂತ ಕೇಳಿದಕ್ಕೆ ಇಟ್ಸ್ ಅ ಬಾಟಮ್ ಅಪ್ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಲಾರ್ಜ್ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ಬಟ್ ಅವರು ಪರ್ಸನಲಿ ಐ ಆಮ್ ಫೋಕಸಿಂಗ್ ಮೋರ್ ಆನ್ ಮಿಡ್ ಸೈಜ್ಡ್ ಕಂಪನೀಸ್. ಮಿಡ್ ಕಂಪನೀಸ್ ಕಡೆ ನಾನು ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಸಾಕಷ್ಟು ವಿಷಯವನ್ನ ಅವರು ಕೂಡ ಹಂಚಿಕೊಂಡಿದ್ದಾರೆ. ಬೇಕಿದ್ರೆ ಈ ಇಂಟರ್ವ್ಯೂನು ಕೂಡ ಓದ್ಕೊಳ್ಳಿ, ಮನಿ ಕಂಟ್ರೋಲ್ ಸೈಟ್ ಅಲ್ಲಿ ಸಿಗುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ಬ್ರಾಡ್ ಬೇಸ್ಡ್ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸೆಕ್ಟೋರಲ್ ಬೇಸ್ಡ್ ಜೊತೆಗೆ ಸ್ಪೆಸಿಫಿಕ್ ಸ್ಟಾಕ್ ಬೇಸ್ಡ್ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಫೋಕಸ್ ಮಾಡಬೇಕಾಗಿರೋದು ಎಲ್ಲಿ ಅಂತಾನು ಕೂಡ ನಾನು ಹೇಳಿದೀನಿ. ಟ್ರೇಡ್ ಡೀಲ್ ನ ಇಂಪ್ಯಾಕ್ಟ್ ಎಲ್ಲಿರುತ್ತೆ, ಬಜೆಟ್ ಇಂಪ್ಯಾಕ್ಟ್ ಎಲ್ಲಿರುತ್ತೆ, ಅರ್ನಿಂಗ್ಸ್ ರೀರೇಟಿಂಗ್ ಎಲ್ಲಾಗಿದೆ, ಎಲ್ಲಿ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಂತವನ್ನ ಫೋಕಸ್ ಮಾಡಿ ಬಹುಶಃ ಅದು ಒಳ್ಳೆ ಲಾಭವನ್ನ ತರಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲಿ ಒಂದಷ್ಟು ಒಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅದನ್ನ ತಿಳಿಸಿ. ನಾನು ಸಹ ತಿಳ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.